ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ರೀಡಿಂಗಲ್ಲಿ ಕೆಲವೊಂದಷ್ಟು ಸಂಕೇತಗಳು ನಿಮಗೆ ರಿಪೀಟ್ ಆಗಿ ಕಾಣಿಸ್ತಾ ಇರುತ್ತೆ. ಯೂನಿವರ್ಸ್ ನಿಮಗೆ ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್, ಕಂಪ್ಲೀಟ್ಲಿ ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಸರಿನಾ? ಇದು ನಿಮಗೆ ಪರ್ಸ್ನಲ್ ರೀಡಿಂಗ್ ಅಲ್ಲ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ವಾಟ್ಸಪ್ ಮಾಡಿ ನೀವು ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಓಕೆ, ಇಲ್ಲಿ ಕೆಲವು ದಿನಗಳಿಂದ ನೀವೇನು ಮಾಡ್ತಿರ್ತೀರಾ, ಒಂದೇ ರಿಪೀಟೆಡ್ ಆಗಿರುವಂತಹ ವಿಚಿತ್ರವಾಗಿರುವಂತಹ ಸಂಕೇತಗಳು ನಿಮ್ಮ ಲೈಫಲ್ಲಿ ಕಾಣಿಸ್ತಾ ಇರಬಹುದು, ಅಥವಾ ಸಂಖ್ಯೆಗಳು ರಿಪೀಟ್ ಆಗಿ ಏಂಜಲ್ ನಂಬರ್ಸ್ಗಳನ್ನ ನೀವು ಇಲ್ಲಿ ನೋಡ್ತಾ ಇರ್ತೀರಾ, ಅಥವಾ ಒಂದೇ ಮಾತುಗಳನ್ನ ಬೇರೆ ಬೇರೆ ವ್ಯಕ್ತಿಯಿಂದ ನೀವು ಕೇಳ್ತಾ ಇರ್ತೀರಾ, ಅಥವಾ ಯಾವುದೇ ಒಂದು ಕಾರಣ ಇಲ್ಲದೇನೆ ಒಂದು ನಿರ್ದಿಷ್ಟವಾಗಿರುವಂತಹ ಒಂದಷ್ಟು ಫೀಲಿಂಗ್ಸ್ಗಳು ನಿಮಗೆ ನಿಮ್ಮ ಮನಸ್ಸನ್ನ ಸ್ಪರ್ಶ ಮಾಡ್ತಾ ಇರುತ್ತೆ. ಏನೋ ಸಮಥಿಂಗ್ ಆಗತ್ತೆ ನನ್ನ ಲೈಫಲ್ಲಿ, ಇವತ್ತೇನೋ ಒಂದು ಆಗತ್ತೆ, ಅಥವಾ ನೆಕ್ಸ್ಟ್ ವೀಕಲ್ಲಿ ಈ ಥರ ಆಗಬಹುದು, ಈ ಥರ ಕೆಲವೊಂದಷ್ಟು ಸೈನ್ಗಳು ನಿಮಗೆ ಸಿಗ್ತಾ ಇರುತ್ತೆ. ಇದೆಲ್ಲದರ ಸಂಕೇತ ಯೂನಿವರ್ಸ್ ನಿಮಗೆ ಏನು ಹೇಳ್ತಾ ಇದೆ, ಇದರ ಒಂದು ಅರ್ಥ ಏನು ಅನ್ನೋದನ್ನ ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಯಾಕಂದರೆ ಕೆಲವೊಂದಷ್ಟು ಜನ ನನಗೆ ಮೆಸೇಜ್ ಮಾಡಿ ಕೇಳ್ತೀರಾ, ಮ್ಯಾಮ್ ನಾನು ಈ ನಂಬರ್ ನೋಡಿದೆ, ನಾನು ಹೊರಗಡೆ ಹೋಗ್ಬೇಕಿದ್ರೆ ಗಾಡೀಲಿ ಈ ನಂಬರ್ ಕಾಣಿಸ್ತು, ನನಗಿದ್ದು ಏನು ಅದರ ಅರ್ಥ ಏನೋ ಗೊತ್ತಾಗ್ತಾ ಇಲ್ಲ, ನನಗೇನೋ ಇದ್ರಲ್ಲಿ ಸೈನ್ ಇದೆ ಅಂತ ಗೊತ್ತಾಗ್ತಿದೆ, ಬಟ್ ಏನಂತ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ವಾ? ಸೊ ನೋಡೋಣ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವೇನು ನೋಡ್ತೀರಾ, ಅದರ ಸಂಕೇತ ಏನಿದೆ, ಯೂನಿವರ್ಸ್ ನಿಮಗೆ ಏನು ಹೇಳ್ತಾ ಇದ್ದಾರೆ, ಕ್ಲಿಯರ್ ಆಗಿ ಇದನ್ನ ತಿಳ್ಕೊಳ್ಳೋಣ. ಓಕೆ, ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳಿ, ಕಮೆಂಟಲ್ಲೂ ಥ್ಯಾಂಕ್ ಯು ಹೇಳಿ. ಓಕೆ, ಈ ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಹೆಸರನ್ನ 3 ಸಲ ಹೇಳ್ಕೊಳ್ಳಿ. ಓಕೆ, ಓಕೆ, ಏನಿರ್ಬೋದು ನೀವು ನೋಡುವಂತಹ ಸಂಕೇತಗಳು ಅಥವಾ ನಿಮಗೆ ಕಾಣಿಸ್ಕೊಳ್ಳುವಂತಹ ಕೆಲವೊಂದಷ್ಟು ವಿಷಯಗಳು ಏನಿದೆ. ಓಕೆ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇತ್ತೀಚಿನ ದಿನದಲ್ಲಿ, ಓಕೆನಾ, ಇತ್ತೀಚಿನ ದಿನದಲ್ಲಿ ರೆಡ್ ಕಲರ್ ಜಾಸ್ತಿ ಕಾಣುವಂಥದ್ದು, ಗುಲಾಬಿ ಹೂ ಆಗಿರ್ಬೋದು, ರೆಡ್ ಕಲರ್ನ ನೋಡುವಂಥದ್ದಾಗಿರಲಿ, ರೆಡ್ ಡ್ರೆಸ್ಸಸ್ನ ತಗೊಳ್ಳುವಂಥದ್ದಾಗಿರಲಿ, ಅಥವಾ ನಿಮಗೆ ರೆಡ್ ಕಲರ್ ಅನ್ನುವಂಥದ್ದು ಅಥವಾ ಕಲರ್ಗಳು ನಿಮಗೆ ಎನರ್ಜಿ ಜಾಸ್ತಿ ಇಲ್ಲಿ ಬರ್ತಿದೆ. ಏನಾದರೂ ಮೆಡಿಟೇಷನ್ ಮಾಡಬೇಕಿದ್ರೆ ಅಥವಾ ಧ್ಯಾನಕ್ಕೆ ಕೂತಾಗ ಹೆಚ್ಚಾಗಿ ಕಲರ್ಸ್ಗಳು ಕಾಣಿಸುತ್ತೆ. ಓಕೆನಾ, ಇಲ್ಲಿ ಯಾರಾದರೂ ಸ್ಪಿರಿಚುವಲ್ ಜರ್ನಿಲಿ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಒಂದಷ್ಟು ಕಲರ್ಸ್ಗಳು ನಿಮಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಈ ಒಂದು ಕಲರ್ಸ್ಗಳು ಕಾಣುವಂಥದ್ದು ಸುಮ್ಮನೆ ನಿಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇಲ್ಲ. ಓಕೆನಾ, ನೀವು ಇದಕ್ಕೆ ಗಮನ ಕೊಡಬೇಕಾಗಿರುವಂತಹ ವಿಷಯಗಳು, ಕೆಲವೊಂದಷ್ಟು ವಿಷಯಗಳಿಗೆ ನೀವು ಗಮನವನ್ನು ಕೊಡಬೇಕಾಗಿದೆ. ನಿಮ್ಮ ಲೈಫಲ್ಲಿ ಏನೆಲ್ಲ ನಡೀತಾ ಇದೆ ಘಟನೆಗಳು, ಆ ಎಲ್ಲ ಘಟನೆಗಳಿಗೆ ಒಂದಷ್ಟು ಗಮನವನ್ನು ಕೊಡಬೇಕಾಗಿದೆ. ಕೆಲವೊಬ್ರು ಏನು ಮಾಡ್ತಿದ್ದೀರಾ, ನೆಗ್ಲೆಕ್ಟ್ ಮಾಡ್ತಿದ್ದೀರಾ. ನಿಮ್ಮ ಲೈಫಲ್ಲಿ ಏನೆಲ್ಲ ನಡೀತಿದೆ ಅದೆಲ್ಲದಕ್ಕೂ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಇದು ಕಾಮನ್ ನನ್ನ ಲೈಫಲ್ಲಿ ಆಗೋದು ಅಂತ ಹೇಳಿ ನೀವು ಅನ್ಕೊಳ್ತಿದ್ದೀರಾ, ಬಟ್ ಇದು ಕಾಮನ್ ಅಲ್ಲ. ನಿಮ್ಮ ಲೈಫಲ್ಲಿ ಒಂದು ಘಟನೆ ನಡೀತಾ ಇದೆ ಅಂತ ಹೇಳೋದಕ್ಕೆ ಒಂದು ಕಾರಣ ಇದೆ. ಕೆಲವೊಂದ್ಸಲ ಕಾರಣಗಳು ಪಾಸಿಟಿವ್ ಆಗಿದ್ರು ಕೂಡ, ನಿಮ್ಮ ಪರವಾಗಿದ್ರು ಕೂಡ, ಕೆಲವೊಂದಷ್ಟು ಕಾರಣಗಳು ನಿಮ್ಮ ಪರವಾಗಿ ಇಲ್ದೇನೂ ಕೂಡ ಇರಬಹುದು. ಸೊ ಗಮನಿಸಿ, ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಘಟನೆಗಳು, ನಿಮ್ಮ ಸುತ್ತಮುತ್ತ ಏನು ಘಟನೆಗಳು ನಡೀತಾ ಇದೆ ಅದೆಲ್ಲವನ್ನು ಕೂಡ ಬ್ಲೈಂಡ್ ಆಗಿ ನಂಬೇಡಿ. ಈಗ ಯಾವುದೋ ಒಬ್ಬ ವ್ಯಕ್ತಿ ಬಂದು ನಿಮಗೇನೋ ಹೇಳ್ತಾ ಇದ್ದಾನೆ, ದಟ್ ಮೀನ್ಸ್ ನಿಮ್ಮ ಪಾರ್ಟ್ನರೇ ಆಗಿರಬಹುದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲೇ ಆಗಿರಬಹುದು, ನಿಮ್ಮ ವರ್ಕ್ ಮಾಡುವಂಥ ಕೆಲಸದಲ್ಲಿ ಆಗಿರ್ಬೋದು, ಏನೋ ಒಂದು ನಿಮ್ಮ ಬಗ್ಗೆ ಅಥವಾ ಬೇರೆಯವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ಯಾಕೆ ಹೇಳ್ತಿರ್ಬೋದು, ಆ ವ್ಯಕ್ತಿ ಬಂದು ನಿಮ್ಮ ಹತ್ರನೇ ಯಾಕೆ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಇಲ್ಲಿ ಕೆಲವೊಂದಷ್ಟು ಘಟನೆಗಳ ಬಗ್ಗೆ ನೀವು ಗಮನ ಕೊಡಬೇಕಾಗಿರುವಂತಹ ವಿಷಯಗಳು ಹೆಚ್ಚಾಗಿ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ರಿಪೀಟೆಡ್ ನಂಬರ್ಸ್, ಕೆಲವೊಬ್ರು ರಿಪೀಟೆಡ್ ನಂಬರ್ಸ್ನ ನೋಡಿದಾಗ ಏನು ಅನ್ಕೊಳ್ತಾರೆ, ನನಗೆಲ್ಲ ಒಳ್ಳೇದಾಗ್ತಿದೆ, ಎಲ್ಲ ಒಳ್ಳೇದಾಗ್ತಿದೆ, ನನ್ನ ಪರ್ಸನ್ ವಾಪಸ್ ಬರ್ತಿದ್ದಾರೆ ಅಂತ ಹೇಳಿ ನೀವು ಅನ್ಕೊಳ್ತೀರ. ಅದು ನಿಮಗೆ ನೀವು ಸಮಾಧಾನ ಮಾಡ್ಕೊಳ್ಳುವಂತಹ ಒಂದಷ್ಟು ವಿಷಯಗಳಿಲ್ಲಿ. ಓಕೆ, ಯೂನಿವರ್ಸ್ ಕೊಡುವಂತಹ ಸೈನ್ಗಳು ಯಾವಾಗಲೂ ಕೂಡ ನಿಮ್ಮ ಲೈಫಲ್ಲಿ ಒಂದಷ್ಟು ವಿಷಯಗಳನ್ನ ದೂರ ಮಾಡೋದಕ್ಕೂ ಕೂಡ ಇರುತ್ತೆ. ನೀವು ಅನ್ಕೊಳ್ತೀರಾ, ನನಗೆ 111 ನೋಡಿದ್ರೆ ನನ್ನ ಪರ್ಸನ್ ವಾಪಸ್ ಬಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಅನ್ಕೊಳ್ತೀರಾ. ಕೆಲವೊಬ್ರು ಮಾಡ್ತಿರೋದು ಇದೇ ಕೆಲಸ. 888 ನೋಡ್ತೀರಾ, ನನ್ನ ಪರ್ಸನ್ ವಾಪಸ್ ಬರ್ತಾರೆ ಅಂತ ನಾನು ಅನ್ಕೊಳ್ತಿದ್ದೀನಿ. 777 ನೋಡ್ಬಿಡ್ತೀರಾ, ಮತ್ತಿನ್ನೇನೋ ಅನ್ಸುತ್ತೆ ನಿಮಗೆ. ಕೆಲವೊಂದಷ್ಟು ನಿಮಗೆ ಹೇಗೆ ಅಂತ ಹೇಳಿದ್ರೆ, ನಂಬರ್ಗಳನ್ನ ಅಥವಾ ಸೈನ್ಗಳನ್ನ ನಿಮಗೆ ಕೊಡೋದು ಹೇಗೆ ಅಂತ ಹೇಳಿದ್ರೆ, ನಿಮ್ಮನ್ನ ಸ್ಟ್ರಾಂಗ್ ಮಾಡೋದಕ್ಕೆ. ಆ ಘಟನೆ ನಡೆದಾಗ್ಲೂ ಕೂಡ ನಿಮಗೆ ದುಃಖ ಆಗಬಾರ್ದು, ನಿಮಗದು
ಜಾಸ್ತಿ ನೀವು ಕುಗ್ಗಬಾರ್ದು. ಅದಕ್ಕೂ ಕೂಡ ನಿಮಗೆ ಕೆಲವೊಂದಷ್ಟು ಸೈನ್ಗಳು ಕೊಡ್ತಾ ಇರತ್ತೆ. ಕೆಲವೊಬ್ರು ವ್ಯಕ್ತಿಗಳನ್ನ, ನಿಮ್ಮ ಒಂದು ಎನರ್ಜಿನ ಕಡಿಮೆ ಮಾಡುವಂತಹ ವ್ಯಕ್ತಿಗಳನ್ನ ನಿಮ್ಮಿಂದ ದೂರ ಮಾಡುವಂತಹ ಕೆಲಸವನ್ನು ಕೂಡ ಯೂನಿವರ್ಸ್ ಮಾಡ್ತಾ ಇರ್ತಾರೆ. ಅದು ಸೈನ್ಗಳ ಮುಖಾಂತರ, ನಂಬರ್ಸ್ಗಳನ್ನ ರಿಪೀಟೆಡ್ ನಂಬರ್ಸ್ಗಳನ್ನ ಕಾಣಿಸೋ ಮುಖಾಂತರ. ಯಾಕಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಒಂದು ಹೊಸ ಬೆಳಕನ್ನ, ಹೊಸ ಜಾಗವನ್ನ ಕ್ರಿಯೇಟ್ ಮಾಡುವಂತಹ ಒಂದು ಉದ್ದೇಶ ಅಷ್ಟೇನೆ. ನಿಮಗೆ ನೋವು ಕೊಡಬೇಕು ಅನ್ನೋದು ಯೂನಿವರ್ಸಿಗೆ ಏನು ಆಸೆ ಇಲ್ಲ. ಯೂನಿವರ್ಸಿಗೆ ನೀವೊಂಥರ ಪುಟ್ಟು ಮಗು ಥರನೇ. ಪುಟ್ಟು ಮಗುವಿಗೆ ಯಾರಾದ್ರೂ ನೋವು ಕೊಡ್ತಾರ, ಬೇಕಂತ ಹೋಗ್ಬಿಟ್ಟು ಚೂಂಟ್ತಾರ ಅಥವಾ ಹೊಡಿತಾರ? ಇಲ್ಲ ಅಲ್ವಾ? ಪುಟ್ಟು ಮಗುವಿನ ಹೇಗೆ ನೋಡ್ಕೊಳ್ತಾರೆ? ಕೇರ್ಫುಲ್ ಆಗಿ ನೋಡ್ಕೊಳ್ತಾರೆ. ಹಾಗೆ ನೀವು ಯೂನಿವರ್ಸಿಗೆ ಒಂದು ಪುಟ್ಟು ಮಗುವಿನ ಹಾಗೆ. ಕೆಲವೊಂದಷ್ಟು ನೆಗೆಟಿವ್ ವಿಷಯಗಳು ನಿಮ್ಮ ಲೈಫಲ್ಲಿ ನಡಿಬಾರ್ದು ಅಂತ ಹೇಳ್ಬಿಟ್ಟೆ ಸೈನ್ಗಳನ್ನ ಕೊಟ್ಟು ನಿಮ್ಮನ್ನ ಸ್ಟ್ರಾಂಗ್ ಮಾಡಿ, ಆಮೇಲೆ ಕೆಲವೊಂದಷ್ಟು ಘಟನೆಗಳು ನಿಮ್ಮ ಜೀವನಕ್ಕೆ ಯೂನಿವರ್ಸ್ ನಡೆಸ್ತಾ ಇರುವಂತಹ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಇತ್ತೀಚಿನ ದಿನದಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಬರ್ತಿರುವಂತ ಕೆಲವೊಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ಮನಸ್ಸಿಗೆ ಒಂದೊಂದ್ಸಲ ತುಂಬಾ ಶಾಂತಿ ಅನ್ಸುತ್ತೆ. ಪೀಸ್ಫುಲ್ ಆಗಿದ್ದೀನಿ, ಆರಾಮಾಗಿದ್ದೀನಿ ಅಂತ ಒಂದ್ಸಲ ನೀವು ಫೀಲ್ ಮಾಡ್ತೀರಾ. ಅದೇ ಕ್ಷಣ ಕನ್ಫ್ಯೂಷನ್ಗೂ ಕೂಡ ಹೋಗ್ತೀರಾ. ಈ ಎರಡು ಭಾವನೆಗಳು ನಿಮಗೆ ಒಟ್ಟಿಗೆ ಬರ್ತಾ ಇದೆ. ಈ ಒಂದು ಸಂಕೇತವು ಕೂಡ ನಿಮಗೆ ಯೂನಿವರ್ಸ್ ನಿಮಗೆ ಹೇಳ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ಒಂದಷ್ಟು ಹಳೆಯ ಆಲೋಚನೆಗಳು ಮುಗಿತಾ ಇದೆ, ಹೊಸ ಚಿಂತನೆಗಳು ಹುಟ್ಕೊಳ್ತಾ ಇದೆ. ಇಲ್ಲಿ ಎರಡೆರಡು ಕನ್ಫ್ಯೂಷನ್ ಬರುತ್ತೆ, ಎರಡೆರಡು ಮನಸ್ಥಿತಿಗಳು ಬರುತ್ತೆ, ಕನ್ಫ್ಯೂಷನ್ಗಳು ಬರುತ್ತೆ, ಎರಡೆರಡು ಆಲೋಚನೆಗಳು ಬರೋದಕ್ಕೆ ಶುರು ಆಗುತ್ತೆ. ಇದರ ಅರ್ಥ ಇಷ್ಟೇನೆ, ಹಳೆಯ ಆಲೋಚನೆಗಳು ಮುಗಿತಾ ಇದೆ, ಹೊಸ ಚಿಂತನೆಗಳು ನಿಮ್ಮ ಲೈಫಲ್ಲಿ ಹುಟ್ಕೊಳ್ತಾ ಇರುವಂತಹ ಒಂದು ಎನರ್ಜಿಯಲ್ಲಿ ಇದೆ. ಪ್ರತಿಯೊಂದು ಬದಲಾವಣೆಗಳು ಆಗ್ಬೇಕಿದ್ರೆ ಮೊದಲು ನಿಮ್ಮ ಮನಸ್ಸಲ್ಲಿ ಈ ತರದ ಒಂದು ಮೌನ, ಗೊಂದಲಗಳ ನಡುವೆ ನಿಮ್ಮ ಮನಸ್ಸು ಸಿಕ್ಕಾಕೊಂಡಿರತ್ತೆ, ನೀವು ಒದ್ದಾಡ್ತಾ ಇರ್ತೀರ. ಓಕೆ, ಸೊ ಈ ರೀಡಿಂಗ್ ನ ಯಾರೆಲ್ಲ ನೋಡ್ತಾ ಇರಬಹುದು, ಈ ರೀಡಿಂಗ್ ನ ನೋಡ್ತಾ ಇರುವಂತಹ ಒಂದು ಎನರ್ಜಿ ಬಂದು, ಸೋಲ್ ಬಂದು ಬಿ ಲೆಟರ್, ಕೆ ಲೆಟರ್, ಎಸ್ ಲೆಟರ್, ವೈ ಲೆಟರ್, T letter, D letter, C letter, R letter, K letter, H letter, N letter. Date of birth 1-14-21-3-30 28. ಇಯರ್ 1992, 2002, 1999, 1987, 1996, 98. ಓಕೆ, ನೋಡೋಣ ನೆಕ್ಸ್ಟ್ ಟ್ಯಾರೋ ಕಾರ್ಡ್ಸ್ ಇಂದ ಏನ್ ಬರುತ್ತೆ ಎನರ್ಜಿ ಅಂತ ಹೇಳಿ ಚೆಕ್ ಮಾಡೋಣ. King of Pentacle, Five of Pentacle, Temperance card, the Magician, Three of Pentacle, King of Swords, bottom of the card, Seven of Swords. ಇಲ್ಲಿ ಎನರ್ಜಿ ನೋಡಿದಾಗ ಹನುಮಾನ್ ಭಕ್ತರು ತುಂಬಾ ಜನ ಇದ್ದೀರಾ, ಅಥವಾ ನಿಮ್ಮ ಹೆಸರು ಕೂಡ ಹನುಮಾನಿಗೆ ಸಂಬಂಧಪಟ್ಟಂತೆ ಇರಬಹುದು, ಅಥವಾ ನೀವು ನಿಮ್ಮ ಸ್ಟೇಟಸ್ ಅಲ್ಲಿ ಅಥವಾ ಹೆಚ್ಚಾಗಿ ವಾಟ್ಸಪ್ ಅಲ್ಲಿ ಅಥವಾ ಕೆಲವೊಂದಷ್ಟು ನಿಮ್ಮ ID ಏನು ಕ್ರಿಯೇಟ್ ಮಾಡಿರ್ತೀರಾ, ಇನ್ಸ್ಟಾ ID ಆಗಿರ್ಬೋದು ಅಥವಾ
ಫೇಸ್ಬುಕ್ ಐ ಡಿ ಆಗಿರ್ಬೋದು, ಅದರಲ್ಲಿ ಹನುಮಾನಿಗೆ ಸಂಬಂಧಪಟ್ಟಂತಹ ಹೆಸರನ್ನು ನೀವಿಲ್ಲಿ ಕ್ರಿಯೇಟ್ ಮಾಡಿರುವಂಥ ಒಂದು ಎನರ್ಜಿ ಇದೆ. ಟೋಟಲ್ ಎನರ್ಜಿಲಿ ಹನುಮಾನ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಓಕೆ, ಫಸ್ಟ್ ಕಾರ್ಡಲ್ಲಿ ಕಿಂಗ್ ಆಫ್ ಪೆಂಟಿಕಲ್ ಇದೆ, ಹಾಗೆಯೇ 5 ಆಫ್ ಪೆಂಟಿಕಲ್. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಒಂದೇ ರೀತಿಯ ಕನಸನ್ನ ಪದೇ ಪದೇ ನಿಮ್ಮ ಒಂದು ಕನಸಲ್ಲಿ ಬರ್ತಾ ಇರುವಂಥದ್ದು, ಅಥವಾ ನಿಮ್ಮ ಮನಸ್ಸಲ್ಲಿ ಒಂದು ಏನು ಆಸೆ ಇದೆ ಅದು ಪದೇ ಪದೇ ನೆನ್ಪು ಮಾಡ್ಕೊಳ್ತಾ ಇರ್ತೀರ. ಈ ಒಂದು ಆಸೆನ ನಾನು ಪೂರ್ತಿ ಮಾಡ್ಕೊಳ್ಳೇಬೇಕು, ಇದು ನನಗೆ ಬೇಕೇ ಬೇಕು ಅನ್ನೋಂಥ ಆಸೆ ಆಗಿರ್ಬೋದು, ಅಥವಾ ಕೆಲವೊಬ್ಬರ ಎನರ್ಜಿಲಿ ರಿಪೀಟೆಡ್ ಆಗಿ ಒಂದೇ ರೀತಿಯ ಕನಸನ್ನ ಕಾಣ್ತಾ ಇರುವಂತಹ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ, ಇಲ್ಲಿ ನಿಮಗೆ ಬರ್ತಿರುವಂತಹ ಸಂದೇಶ, ಯೂನಿವರ್ಸ್ ನಿಮಗೆ ಇದಕ್ಕೆ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಕನಸು, ನಿಮ್ಮ ಒಂದು ಕನಸು ಏನ್ ರಿಪೀಟ್ ಆಗಿ ಬರ್ತಾ ಇದೆ, ಇಲ್ಲಿ ದೇವ್ರ ಬಗ್ಗೆ ಕನಸಾಗಿರ್ಬಹುದು, ಅಥವಾ ನೀವೇನಾದ್ರೂ ಹರಕೆ ಮಾಡ್ಕೊಂಡು ಅದನ್ನ ತೀರಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಕನಸಿನ ರೂಪದಲ್ಲಿ ನಿಮಗೆ ಬರಬಹುದು, ಅಥವಾ ಪ್ರೀತಿ ವಿಷಯದಲ್ಲಿ ನಿಮ್ಮ ಪರ್ಸನ್ ಬಂದು ನಿಮಗೆ ಕ್ಷಮೆ ಕೇಳೋ ರೀತಿಯಲ್ಲಿ ಬರಬಹುದು, ಅಥವಾ ಅವ್ರು ಬಂದು ನಿಮಗೆ ಅವರ ಒಂದು ತಪ್ಪನ್ನ ಹೇಳ್ಕೊಂಡು ನಿಮ್ಮ ಹತ್ರ ಅಳುವಂತ ಸೀನ್, ಆ ಥರದ ಒಂದು ಕನಸನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಓಕೆ, ಸೊ ಈ ಥರದ ಎನರ್ಜಿ ಇದ್ದಾಗ ಆ ಕನಸುಗಳನ್ನ ನೀವಿಲ್ಲಿ ಏನ್ ಮಾಡ್ಬೇಕಂತೆ, ಅದನ್ನ ಅಲ್ಲಿಗೆ ನೋಡದೆ ಕನಸು ನಾನು ಕಂಡ್ಬಿಟ್ಟೆ ಅದನ್ನ ಅಲ್ಲಿಗೆ ನಾನು ಮರ್ತು ಬಿಡ್ತೀನಿ ಅಲ್ಲ, ನಿಮ್ಮ ಆತ್ಮದ ದಿಕ್ಕನ್ನ ನೀವಿಲ್ಲಿ ಬದಲಾಯಿಸ್ಕೊಳ್ಬೇಕಾದ, ನಿಮ್ಮ ಸೋಲಿಗೆ ಇದು ಕನೆಕ್ಟ್ ಆಗಿರುತ್ತೆ ಈ ಕನಸು. ಕೆಲವೊಂದ್ಸಲ ನಿಮ್ಮ ಆತ್ಮಕ್ಕೂ ಗೊತ್ತಿರೋದಿಲ್ಲ, ನಿಮ್ಮ ಮನಸ್ಸು ತಡವಾಗಿ ಅದು ಅರ್ಥ ಮಾಡ್ಕೊಳ್ತಾ ಇರತ್ತೆ. ಓಕೆನಾ, ಇಲ್ಲಿ ನೀವು ಬಹಳ ದಿನದಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ನಿಂತು ಹೋಗಿದೆ ಅಂತ ಹೇಳಿ ನೀವೇನ್ ಭಾವಿಸ್ತಾ ಇದ್ದೀರಾ, ಅದು ಯಾವುದೂ ಕೂಡ ನಿಂತು ಹೋಗ್ಲಿಲ್ಲ. ಓಕೆನಾ, ನದಿ ಹೇಗಿರುತ್ತೆ ಅಂತ ಹೇಳಿದ್ರೆ ಅದು ತುಂಬಾನೇ ನಿಶ್ಚಲವಾಗಿ ಆರಾಮಾಗಿ ನಿಂತಿರೋ ತರ ಇರುತ್ತೆ, ಆದ್ರೆ ಅದರ ಒಂದು ಹರಿವು ಒಳಗಡೆನೆ ನಡೀತಾ ಇರುತ್ತೆ, ಅದು ಯಾರಿಗೂ ಕೂಡ ಕಾಣಿಸೋದಿಲ್ಲ. ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ಒಳಗಿನಿಂದ ಒಂದು ದೊಡ್ಡ ಬದಲಾವಣೆಗಳು ನಡೀತಾ ಇರುವಂತದ್ದು. ಈ ಕೆಲವೊಂದಷ್ಟು ಸೈನ್ಗಳು ಹೇಗೆ ಅಂತ ಹೇಳಿದ್ರೆ, ನಿಮ್ಮನ್ನ ಬದಲಾಯಿಸಲೇಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡೆ ನಿಮ್ಮ ಲೈಫಲ್ಲಿ ಬದಲಾವಣೆಗಳು ಬರುತ್ತೆ. ನೆಕ್ಸ್ಟ್ ಎನರ್ಜಿಲಿ ದ ಮೆಜಿಷಿಯನ್ ಕಾರ್ಡ್, ಹಾಗೇನೆ ಕಿಂಗ್ ಆಫ್ ಸಾರ್ಟ್ಸ್ ಎನರ್ಜಿಲಿ ಬರ್ತಾ ಇರುವಂತಹ ಒಂದು ಎನರ್ಜಿ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಯೂನಿವರ್ಸ್ ಇಂದ ಬರ್ತಿರೋ ಇನ್ನೊಂದು ಸಂದೇಶ, ಕೆಲವೊಂದಷ್ಟು ವಿಷಯಗಳನ್ನ ನೀವು ಹಿಡ್ಕೊಂಡು ಸಾಗಿಸ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ. ಏನ್ ವಿಷಯಗಳನ್ನ ಅಂತ ಹೇಳಿದ್ರೆ, ಬೇಡದೇ ಇರುವಂತಹ ವಿಷಯಗಳನ್ನ. ಇನ್ನು ಮುಂದೆ ನೀವು ಎಲ್ಲವನ್ನು ಕೂಡ ಹಿಡ್ಕೊಂಡು ಹೋಗ್ಬೇಕು ಅನ್ನೋಂಥ ಒಂದು ಎನರ್ಜಿ ಇಲ್ಲ. ಕೆಲವೊಂದಷ್ಟು ವ್ಯಕ್ತಿಗಳನ್ನ ನೀವು ಇಲ್ಲಿ ಅವ್ರನ್ನ ಬಿಟ್ಬಿಟ್ರೆಲ್ಲ ತಪ್ಪಿಸ್ಕೊಂಡ್ಬಿಡ್ತಾರೆ ಅನ್ನೋ ತರ ಆ ವ್ಯಕ್ತಿನ ಹಿಡ್ಕೊಂಡು ಹಿಂಬಾಲಿಸ್ತಾ ಹೋಗ್ತಾ ಇರುವಂತದ್ದು, ಅಥವಾ ದ ಮೆಜಿಷಿಯನ್ ಎನರ್ಜಿ ಹಾಗೆ ಕಿಂಗ್ ಆಫ್ ಸಾರ್ಟ್ಸ್ ಎನರ್ಜಿಯಲ್ಲಿ ಯಾರನ್ನೋ ಮೆಚ್ಚಿಸೋಕ್ಕೋಸ್ಕರ ನೀವು ಇಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ದೀರಾ, ಯಾರ್ದೋ ಪ್ರೀತಿನ ಉಳಿಸ್ಕೊಳ್ಳೋಕೋಸ್ಕರ ಪ್ರಯತ್ನವನ್ನ ಪಡ್ತಿದ್ದೀರಾ, ಯಾರೋ ಮನಸ್ಸನ್ನ ಗೆಲ್ಲಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ. ಅರ್ಥ ಮಾಡ್ಕೊಳ್ಳಿ, ನೀವು ಯಾರೋ ಮನಸ್ಸನ್ನ ಗೆಲ್ಲಬೇಕು, ಯಾರನ್ನ ಮೆಚ್ಚಿಸೋಕ್ಕೋಸ್ಕರ ನೀವು ಇಲ್ಲಿ ಬದುಕ್ತಾ ಇಲ್ಲ. ಓಕೆ, ಯೂನಿವರ್ಸ್ ನಿಮಗೆ ಸೈನ್ ಕೊಡ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ಇಲ್ಲಿ ಒಂದಷ್ಟು ಜನ ಸೈನ್ ಕೊಟ್ಟಾಗ ಪಾಸಿಟಿವ್ ಆಗಿ ಅನ್ಕೊಳ್ತಾರೆ. ಇಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ಅಲ್ಲೂ ಬಂತು, ನನಗೆ ಈ ಒಂದು ಸೈನ್ ಸಿಕ್ಬಿಡ್ತು, ನನಗೆ ಏನೋ ಒಂದು ಪಾಸಿಟಿವ್ ಆಗತ್ತೆ. ಎಸ್, ಪಾಸಿಟಿವ್ ಆಗತ್ತೆ, ಬಟ್ ಇಲ್ಲಿ ಪಾಸಿಟಿವ್ ಆಗೋದು ಹೇಗೆ ಅಂತ ಹೇಳಿದ್ರೆ, ನಿಮಗೆ ಸ್ವಲ್ಪ ನೋವು ಕೊಟ್ಟು ಪಾಸಿಟಿವ್ ಆಗತ್ತೆ. ಓಕೆ, ಎಲ್ಲವೂ ಕೂಡ ನಿಮಗೆ ಖುಷಿನೇ ಕೊಡಬೇಕು, ಎಲ್ಲ ಬದಲಾವಣೆಗಳು ನಿಮಗೆ ಖುಷಿನೇ ಕೊಡಬೇಕು ಅಂತಿಲ್ಲ. ಕೆಲವೊಂದಷ್ಟು ಬದಲಾವಣೆಗಳು ನಿಮಗೆ ನೋವು ಕೊಡುತ್ತೆ, ನಂತರ ಅದು ನಿಮಗೆ ಖುಷಿನ ಕೊಡುತ್ತೆ. ಓಕೆ, ಸೊ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗಲೂ ಇದೇ ರೀತಿಯಾದಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಇಲ್ಲಿ ಈ ರೀಡಿಂಗ್ ನ ಯಾರು ನೋಡ್ತಾ ಇದ್ದಾರೆ, ಕೆಲವರಿಗೆ ಮುಂದಿನ ಕೆಲವು ವಾರಗಳಲ್ಲಿ ಅಥವಾ ಕೆಲವೊಂದಷ್ಟು ತಿಂಗಳುಗಳಲ್ಲಿ ನಿಮಗೆ ಒಂದು ಅನಿರೀಕ್ಷಿತವಾಗಿರುವಂತಹ ಅವಕಾಶಗಳು ಬರಬಹುದು. ಯಾವುದೇ ರೀತಿಯಲ್ಲಿ ಆಗಿರ್ಬೋದು, ಯಾವ ವಿಷಯದಲ್ಲಿ ಅವಕಾಶಗಳು ಬರುತ್ತೆ ಮ್ಯಾಮ್ ಅಂತ ಹೇಳಿದ್ರೆ, ಇಲ್ಲಿ ಎನಿ ರಿಲೇಟೆಡ್, ನಿಮಗೆ ಈ ವಿಷಯಕ್ಕೆ ಅಂತಾನೆ ಇಲ್ಲಿ ಎನರ್ಜಿಲಿ ಬರ್ತಾ ಇಲ್ಲ. ಕೆಲಸದಲ್ಲೂ ಆಗಿರ್ಬಹುದು, ಪ್ರೀತಿಯಲ್ಲೂ ಆಗಿರ್ಬೋದು, ಅಥವಾ ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ, ಹಣದ ವಿಚಾರದಲ್ಲೂ ಆಗಿರ್ಬೋದು, ಒಂದು ಅವಕಾಶ ಅನ್ನುವಂಥದ್ದು ನಿಮ್ಮನ್ನ ಹುಡ್ಕೊಂಡು ಬರ್ತಾ ಇದೆ. ಅದು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚಿಕ್ಕದಂತ ಅನಿಸ್ಬೋದು, ಇದೇನಪ್ಪಾ ಅಂತ ಹೇಳ್ಬಿಟ್ಟು ಅನ್ನಿಸ್ಬೋದು, ಬಟ್ ಅದೇ ನಿಮಗೆ ಒಂದು ದೊಡ್ಡ ಬದಲಾವಣೆ ನಿಮ್ಮ ಜೀವನಕ್ಕೆ ಆಗಿರುತ್ತೆ. ಆ ಒಂದು ಬದಲಾವಣೆ ನಿಮ್ಮ ಜೀವನದ ದಿಕ್ಕನ್ನು ಕೂಡ ಬದಲಾಯಿಸುವಂತಹ ಒಂದು ಕೆಪಾಸಿಟಿ ಆ ಒಂದು ಅವಕಾಶಕ್ಕೆ ಇದೆ ಅನ್ನುವಂಥ ಒಂದು ಎನರ್ಜಿ ಇದೆ. ಓಕೆ, ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಯೂನಿವರ್ಸ್ ನಿಮಗೆ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ 7 ಆಫ್ ಸಾರ್ಟ್ಸ್ ಎನರ್ಜಿಲಿ ಬರ್ತಿರುವಂಥದ್ದು ದೊಡ್ಡ ದೊಡ್ಡ ಉಡುಗೊರೆಗಳನ್ನೆಲ್ಲ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಕೆಲವೊಂದ್ಸಲ ಸಣ್ಣ ಸಣ್ಣ ಪ್ಯಾಕೆಟ್ ಅಲ್ಲಿ ಹಾಕ್ಬಿಟ್ಟು ಕಳಿಸ್ತಾ ಇರ್ತಾರೆ. ಓಕೆನಾ, ನೀವ್ ಅನ್ಕೊಳ್ತೀರಾ ಇದೇನಪ್ಪ ಯೂನಿವರ್ಸ್ ಹಿಂಗ್ ಮಾಡ್ತಿದೆ ನನ್ನ ಲೈಫಲ್ಲಿ, ಯಾಕೆ ಹಿಂಗ್ ಆಟ ಆಡ್ತಿದೆ, ದೇವ್ರು ಯಾಕೆ ನನ್ನ ಲೈಫಲ್ಲಿ ಹಿಂಗ್ ಆಟ ಆಡ್ತಿದೆ ಅಂತ ಹೇಳ್ಬಿಟ್ಟು.
ಇಲ್ಲಿ ದೇವ್ರು ನಿಮಗೆ ಆಟ ಆಡ್ತಿರೋದಲ್ಲ, ದೇವ್ರು ನಿಮಗೆ ಒಂದಷ್ಟು ಪರೀಕ್ಷೆನ ಮಾಡ್ತಾ ಇರುವಂಥದ್ದು. ಓಕೆ, ಒಂದಷ್ಟು ಸಮಯವನ್ನು ನಿಮ್ಮ ಜೊತೆಗೆ ನೀವು ಕಳೀರಿ, ಒಂದಷ್ಟು ಸಮಯವನ್ನು ಹೊರಗಡೆ ಹೋಗಿ ಸುತ್ತಾಡಿ. ಇಲ್ಲಿ ಏನಾಗಿದೆ ಅಂತ ಹೇಳಿ ಒಂದು ಬಂಧನ ಹಾಕಿ ನೀವು ಇದ್ರಲ್ಲೇ ಇದ್ದೀನಿ ಚೌಕಟ್ಟಲ್ಲಿ, ಹಿಂಗೇ ಇರ್ತೀನಿ, ನಾನು ಬದಲಾವಣೆ ಆಗಲ್ಲ, ನೀವು ಬದಲಾವಣೆ ಆಗಲ್ಲ ಅಂತ ಹೇಳಿ ಒಂದಷ್ಟು ಪೆಟ್ಟಿನ ಕೊಟ್ಟಾದ್ರೂ ಯೂನಿವರ್ಸ್ ನಿಮ್ಮನ್ನ ಬದಲಾಯಿಸುತ್ತೆ. ಅರ್ಥ ಮಾಡ್ಕೊಳ್ಳಿ. ನೀವು ಸೈನ್ ಅನ್ನ ನೋಡ್ತಾ ಇರ್ತೀರಾ, ನೋಡ್ಕೊಂಡು ಏನ್ ಮಾಡ್ತೀರಾ, ಅದು ಅರ್ಥ ಆಗಲ್ಲ, ಅರ್ಥ ಆಗದೇನೆ ಏನ್ ಮಾಡ್ತೀರಾ, ಒಂದಷ್ಟು ಗೊಂದಲಕ್ಕೆ ಹೋಗ್ತೀರಾ. ಗೊಂದಲಕ್ಕೆ ಹೋಗೋದಕ್ಕಿಂತ ಹೆಚ್ಚಾಗಿ ನೀವು ಇಲ್ಲಿ ನೋಡ್ಬೋದು 5 ಆಫ್ ಪೆಂಟಿಕಲ್ ಎನರ್ಜಿಯಲ್ಲಿ ಕಂಪ್ಲೀಟ್ ಡಿಪ್ರೆಷನ್ಗೆ ಹೋಗೋದು, ಒಂದ್ಸಲ ಯೂನಿವರ್ಸ್ ಸೈನ್ ಸಿಕ್ಕಿದಾಗ ತುಂಬಾ ಖುಷಿ ಪಟ್ಬಿಡೋದು, ನಂತರ ಮತ್ತೆ ನೀವು ಡಿಪ್ರೆಷನ್ಗೆ ಹೋಗೋದು, ಇದೇ ಕೆಲಸನ ಮಾಡ್ತಾ ಇದ್ದೀರಾ. ಓಕೆ, ನೋಡ್ಬೋದು ಕೀ ಅನ್ನೋದು ನಿಮ್ ಕೈಯಲ್ಲೇ ಇದೆ. ಖುಷಿಯಾಗಿರೋದಕ್ಕೂ ನಿಮ್ ಕೈಯಲ್ಲೇ ಇದೆ, ದುಃಖವನ್ನು ಪಡೋದಕ್ಕೂ ನಿಮ್ ಕೈಯಲ್ಲೇ ಇದೆ ಆ ಕೀ. ನಿಮಗೆ ಯಾವ ಒಂದು ವಿಷಯ ಬೇಕು ಅದ್ರ ಮೇಲೆ ಗಮನವನ್ನ ಕೊಡಿ. ಒಂದ್ ಅರ್ಥ ಮಾಡ್ಕೊಳ್ಳಿ, ಯೂನಿವರ್ಸ್ ಇಂದ ಬರ್ತಿರೋ ಇನ್ನೊಂದು ಸಂದೇಶ ಏನು ಅಂತ ಹೇಳಿದ್ರೆ, ಇದು ಹ್ಯಾಂಗ್ಮನ್ ಕೂಡ ಇದೆ. ನಿಮಗೆ ಕಾಣಿಸುವಂತಹ ಪ್ರತಿಯೊಂದು ಸಂಕೇತಗಳು ಭಯ ಹುಟ್ಟಿಸ್ಬೇಕು ಅಂತ ಅಲ್ಲ, ಅಥವಾ ನಿಮಗೆ ನೋವು ಮಾಡಬೇಕು ಅಂತ ಅಲ್ಲ. ಅದರ ಬದಲಾಗಿ ನಿಮ್ಮನ್ನ ಎಚ್ಚರಿಸೋದಿಕ್ಕೆ, ಬದಲಾವಣೆಗಳ ಆರಂಭವನ್ನು ಮಾಡೋದಿಕ್ಕೆ, ಹೊಸ ಬಾಗಿಲುಗಳನ್ನ ತೆರೆಯೋದಿಕ್ಕೆ, ಓಕೆ, ಒಂದಷ್ಟು ಧೈರ್ಯವನ್ನ ನಿಮಗೆ ಕೊಡೋದಿಕ್ಕೆ. ಓಕೆ, ಸೊ ಇಲ್ಲಿ ನಿಮ್ಮನ್ನ ಹೆದರಿಸ್ಬೇಕು, ನಿಮಗೆ ನೋವು ಕೊಡಬೇಕು ಅನ್ನೋಂಥ ಉದ್ದೇಶ ಆ ಯೂನಿವರ್ಸಿಗೆ ಆಗಿರಲ್ಲ, ನೀವು ನಂಬಿರುವಂಥ ದೇವ್ರಿಗೆ ಆಗಿರೋದಿಲ್ಲ. ಯೂನಿವರ್ಸ್ ಯಾವಾಗ್ಲೂ ಕೂಡ ನಿಮ್ ಹಿಂದೆ ನಿಂತಿದ್ದೇ ಇರತ್ತೆ, ಎಲ್ಲೂ ಕೂಡ ಬಿಟ್ಟು ಹೋಗಲ್ಲ ನಿಮ್ಮನ್ನ. ಹೇಳ್ದೆ ಅಲ್ವಾ, ಯೂನಿವರ್ಸ್ ನೀವು ಒಂಥರ ಪುಟ್ಟ ಮಗು ತರ. ಗೊತ್ತಿದೆ, ಪುಟ್ಟ ಮಗುವಿನ ಕೈಯಲ್ಲಿ ಚಾಕು ಕೊಟ್ರೆ ಏನಾಗತ್ತೆ, ಅಥವಾ ಅದೇ ಬದಲಿಗೆ ಅದ್ರಲ್ಲಿ ಒಂದು ಹಣ್ಣನ್ನ ಕೊಟ್ರೆ ಏನಾಗತ್ತೆ ಅನ್ನೋದು ತಾಯಿಗೆ ಗೊತ್ತಿರತ್ತೆ ಅಲ್ವಾ. ಚಾಕು ಕೊಟ್ರೆ ಆ ಮಗು ಏನ್ ಮಾಡತ್ತೆ, ಅಥವಾ ಒಂದು ಹಣ್ಣನ್ನ ಕೊಟ್ರೆ ಆ ಮಗು ಏನ್ ಮಾಡತ್ತೆ ಅನ್ನೋದು ತಾಯಿಗೆ ಕರೆಕ್ಟ್ ಆಗಿ ಗೊತ್ತಿರತ್ತೆ. ಯಾವುದೇ ತಾಯಿ ಆಗ್ಲಿ ತಗೊಂಡೋಗಿ ಹಣ್ಣನ್ನ ಕಿತ್ಕೊಂಡು ತಗೋ ಚಾಕು ಅಂತ ಹೇಳಿ ಯಾರು ಕೊಡಲ್ಲ ಅಲ್ವಾ. ಚಾಕುನ ಕಿತ್ಕೊಂಡು ಹಣ್ಣನ್ನ ಕೊಡ್ತಾರೆ ಬೇಕಿದ್ರೆ. ಹಾಗೇನೆ ಯೂನಿವರ್ಸ್ ನಿಮಗೆ ಮಾಡ್ತಿರುವಂಥದ್ದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮಗೆ ಕನೆಕ್ಟ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಿಮ್ಮ ಜೀವನದಲ್ಲಿ ನಡೀತಾ ಇರುವಂತಹ ಅತ್ಯಂತ ಸುಂದರವಾಗಿರುವಂತಹ ಬದಲಾವಣೆ ಎಲ್ಲವೂ ಕೂಡ ನಿಮಗೆ ಖುಷಿನ ಕೊಡ್ಲಿ, ಸಂತೋಷನ ಕೊಡ್ಲಿ, ನಿಮಗೆ ನೆಮ್ಮದಿಯನ್ನು ಕೊಡ್ಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗ್ ಅಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್. ಇವತ್ತಿನ ರೀಡಿಂಗಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಶೇರ್ ಮಾಡ್ಕೊಳ್ಳಿ. ಹಾಗೇನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆಗೆ ಕನೆಕ್ಟ್ ಆಗಿ ನನ್ನ ಪ್ರತಿನಿತ್ಯದ ಪ್ರಾರ್ಥನೆಯಲ್ಲೂ ಕೂಡ ನನ್ನ ಜೊತೆಯಾಗಿರ್ತೀರಾ, ನನ್ನ ಹೀಲಿಂಗ್ ಎನರ್ಜಿನೂ ಕೂಡ ನೀವು ಪಡಿತೀರಾ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿನ ಯಾರು ಬರ್ತ್ಡೇ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದಾರೆ, ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ನಿಮ್ಮ ಸಕಾರಾತ್ಮಕವಾಗಿರುವಂತಹ ಎಲ್ಲ ಆಸೆ ಕನಸುಗಳು ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗ್ ಅಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.